ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಮಕ್ಕಳಿಗೆ ಇಷ್ಟವಾಗಂಥ ರೆಸಿಪಿ ಮಿನಿ ಬ್ರೆಡ್ ಕಾರ್ನ್ ಪಿಜ್ಜಾ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ. ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಈ ಪಿಜ್ಜಾ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿರಿ. ಇವಾಗ ನಾನು ಮಿನಿ ಬ್ರೆಡ್ ಕಾರ್ನ್ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಇವಾಗ ನಾನು ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ಬ್ರೆಡ್ ತೊಗೊಂಡಿದ್ದೀನಿ, ಚೀಸ್, ಕ್ಯಾಪ್ಸಿಕಮ್ಮು, ಟೊಮೆಟೊ, ಕರಿಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಆರ್ಗ್ಯಾನಿಕ್ ಪುಡಿ, ಪಿಜ್ಜಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಮಯಾನೀಸು. ಇಷ್ಟು ಇವಾಗ ಬೇಯಿಸಿ ಇಟ್ಕೊಂಡಿರೋ ಸ್ವೀಟ್ ಕಾರ್ನು. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಚೀಸ್ನ ಹಾಕ್ತೀನಿ. ತುರಿದಿಟ್ಕೊಂಡಿರೋ ಚೀಸ್ನ ಹಾಕ್ತೀನಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ತೀನಿ. ಒಂದು ಕಾಲು ಭಾಗ ಕ್ಯಾಪ್ಸಿಕಮ್ಮು, ಟೊಮೆಟೊ ಹಾಕ್ತೀನಿ, ಆರ್ಗ್ಯಾನಿಕ್ ಪುಡಿ ಹಾಕ್ತೀನಿ, ಮತ್ತು ಕರಿಮೆಣಸಿನ ಪುಡಿ ಹಾಕ್ತೀನಿ, ಚಿಲ್ಲಿ ಫ್ಲೇಕ್ಸ್, ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೇ ನಾವು ಬೇಯಿಸಿ ಇಟ್ಕೊಂಡಿರೋ ಸ್ವೀಟ್ ಕಾರ್ನ ಹಾಕ್ಬೋದು. ನಾನು ಆಮೇಲೆ ಮಿಕ್ಸ್ ಮಾಡಿ ಹಾಕ್ತೀನಿ. ಇವಾಗ ವೈಟ್ ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ ತೊಗೊಂಡು ನಾವೀಗ ಸುತ್ತ ಕಟ್ ಮಾಡಿ ರೌಂಡ್ ಶೇಪ್ ಮಾಡಬೇಕು. ನೋಡಿ, ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕು. ಒಂದು ಬಟ್ಲಿನಿಂದ ಈ ಥರ ಕಟ್ ಮಾಡಿ ರೌಂಡ್ ಶೇಪ್ ಮಾಡ್ಕೋಬೇಕು. ಈಗ ನಾನು ತೋರಿಸ್ತಾ ಇದ್ದೀನಿ, ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಸುತ್ತ ಕೆಂಪಿರೋದನ್ನ ತೆಗೆದುಬಿಟ್ಟು ವೈಟ್ ಬ್ರೆಡ್ನ ಮಾಡಬೇಕು. ಇವಾಗ ಆ ಬ್ರೆಡ್ ಪೀಸ್ ಕಟ್ ಮಾಡಿರೋ ಪೀಸ್ ಮೇಲೆ ನಾನು ಪಿಜ್ಜಾ ಸಾಸು ಮತ್ತು ಮಯಾನೀಸ್ ಸಾಸನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದನ್ನು ನಾನು ಎಲ್ಲ ಬ್ರೆಡ್ ಮೇಲೂ ಸ್ಪ್ರೆಡ್ ಮಾಡ್ತೀನಿ. ಎಲ್ಲ ಬ್ರೆಡ್ ಮೇಲೂ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕ್ತೀನಿ, ಚೀಸ್ನ ಹಾಕ್ತೀನಿ. ಫುಲ್ಲು ಚೀಸ್ನ ಹಾಕ್ತೀನಿ. ಎಲ್ಲ ಕಡೆ ಸುತ್ತ ಬರೋ ಹಾಗೆ ಚೀಸ್ನ ಹಾಕ್ತೀನಿ. ಚೀಸ್ ಹಾಕಿದ ಮೇಲೆ ನಾವೀಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ ಎಲ್ಲವ, ಅದನ್ನು ಹಾಕ್ತೀನಿ. ಅದ್ರ ಜೊತೆ ನಾನು ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಕೊಂಡಿರೋದನ್ನು ಕೂಡ ಹಾಕಿದ್ದೀನಿ. ಇವಾಗ ಎಲ್ಲದಕ್ಕೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀನಿ. ಸುತ್ತ ಎಲ್ಲ ಬರೋ ಹಾಗೆ ಸ್ಪ್ರೆಡ್ ಮಾಡ್ತೀನಿ. ನೋಡಿರಿ, ಈ ಥರ ಸ್ಪ್ರೆಡ್ ಮಾಡಬೇಕು. ಅದನ್ನೆಲ್ಲ ಬೇಯಿಸಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಮತ್ತೆ ಚೀಸ್ನ ಹಾಕಬೇಕು. ಚೀಸು ಮಕ್ಕಳು ಇಷ್ಟಪಡ್ತಾರೆ, ಅದಕ್ಕೆ ಚೀಸ್ ಜಾಸ್ತಿನೇ ಹಾಕಿರಿ, ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಹಾಕ್ಬಿಟ್ಟು ಬೆಣ್ಣೆ ಕರಗಿದ ಮೇಲೆ ಈಗ ನಾನು ಮಾಡಿ ಇಟ್ಕೊಂಡಿರೋ ಬ್ರೆಡ್ನ ಹಾಕ್ತೀನಿ. ಇದೆ ನೋಡಿ, ಈ ಥರ ಬ್ರೆಡ್ನೇ ಒಂದೊಂದೇ ಜೋಡಿಸ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬ್ರೆಡ್ ಹಾಕಿಬಿಟ್ಟು ಸಣ್ಣ ಉರಿ ಇಡಬೇಕು. ಸಣ್ಣ ಉರಿನಲ್ಲಿ ಒಂದು 2 ನಿಮಿಷ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸಬೇಕು. ಇವಾಗ ನೋಡಿರಿ, ರೆಡಿ ಆಯಿತು. ಒಂದು 2 ನಿಮಿಷ ಬೇಯಿಸ್ತಾ ಎಷ್ಟು ಚೆಂದ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ನೋಡಿದ್ರಲ್ವ, ಇವಾಗ ಎಷ್ಟು ಬೇಗ ಮಾಡಿಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಖಂಡಿತ ನಿಮ್ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ರೆಡಿ ಆಯಿತು. ಮಿನಿ ಬ್ರೆಡ್ ಕಾರ್ನ್ ಪಿಜ್ಜಾ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.